ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಸ್ಪಾಟ್ಲೈಟ್. ಪಯಣ ರೀಲಿಂದ ರಿಯಲ್ಗೆ. ನಾನು ನಿಮ್ಮ ಹರಿಣಿ ನಟರಾಜ್. ಸ್ಪಾಟ್ಲೈಟ್ ವೀಕ್ಷಕರೇ, ಇವತ್ತು ಕೂಡ ನಮ್ಮ ಜೊತೆ ಇದ್ದಾರೆ ಹಿರಿಯ ಕಲಾವಿದ ಬಾಲರಾಜು ಅವರು. ಮಡ್ರಾಸಿಂದ ಬೆಂಗಳೂರಿಗೆ ಶಿಫ್ಟ್ ಆಗ್ತಾರೆ. ಬೆಂಗಳೂರಿಗೆ ಬಂದಮೇಲೆ ಏನು ಮಾಡ್ತಾರೆ, ಸಿನಿಮಾ ಇಂಡಸ್ಟ್ರಿಗೆ ಹೇಗೆ ಬರ್ತಾರೆ, ಈ ಸಂಚಿಕೆಯಲ್ಲಿ ನಾವು ಅದನ್ನು ತಿಳ್ಕೊಳ್ಳೋಣ. ಬನ್ನಿ, ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್ ನಮಸ್ಕಾರ. ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಮ್ಮ. ಕಳೆದ ಸಂಚಿಕೆಯಲ್ಲೆಲ್ಲ ನೀವು ಸ್ಕೂಲ್ ಹೆಂಗೆ ಹೆಲ್ಪ್ ಮಾಡಿದ್ರಿ, ಎಷ್ಟು ತರಲೆ ಮಾಡ್ತಿದ್ರಿ ಅಂತೆಲ್ಲ ಹೇಳಿದ್ರಿ. ಕಾಲೇಜಲ್ಲಿ ಏನು ಮಾಡ್ತಿದ್ರಿ? ನಮಗೆಲ್ಲಮ್ಮ ಅವಾಗ ಕಾಲೇಜು +1 +2 ಪ್ಯಾಟರ್ನು. ಓಕೆ ಓಕೆ. ನಾವು ಏನು ಸ್ಕೂಲಲ್ಲಿ ಓದ್ತಿದ್ವಿ 10ನೇ ಕ್ಲಾಸ್ ಆದಮೇಲೆ +1 ಆದಮೇಲೆ +2. ಓಕೆ, ಇವಾಗ ಅದು ಕಾಲೇಜ್ ಅಂತ ಆಗಿದೆ. ಅದು ಕಾಲೇಜ್ ಆಗಿದೆ. ಅಂದರೆ 10ನೇ ಕ್ಲಾಸ್ ಲಾಸ್ಟು, 10ಕ್ಕೆ ಆದಮೇಲೆ ಇನ್ನು 11 12ನೇ ಕ್ಲಾಸ್ ಎಲ್ಲ PU ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಅಂತ ಹೌದು. ಅವಾಗ ಹಂಗಿರ್ಲಿಲ್ಲಮ್ಮ ಚೆನ್ನೈಯಲ್ಲಿ. +1 +2 ಪ್ಯಾಟರ್ನ್ ಆಗ. ಓಕೆ ಓಕೆ ಓಕೆ. ಅಲ್ಲೂ ತರಲೇನೆ ಏನಿಲ್ಲ, ಬೆಂಚಲ್ಲಿ ಕೂತ್ಕೊಂಡಿರೋದು. ನಮ್ಮ ಹಿಂದಿ ಮಾಸ್ಟರ್ ಬರೋರು. ಹಿಂದಿ ನಮ್ಗೆ ಮುಂಚೆಂದೂ ಆಗ್ತಿರ್ಲಿಲ್ಲ. ಸುಮ್ಮನೆ ಹಿಂದೆಯಿಂದ ರಾಕೆಟ್ ಬಿಡೋದು ಹಿಂಗೆ. ನಾವು ಫಿಲಮ್ಗಳಲ್ಲಿ ನೋಡಿದ್ರಿ ನೀವು. ಈಗ ಅವಾಗ ನಾವೇ ಬಿಡ್ತಿದ್ವಿ. ಅವಾಗ ನಾನು ಅವ್ರು ಕಂಡ್ರೆ ಆಗ್ತಿರ್ಲಿಲ್ಲ. ಅವರು ಒಂದು ದಿವಸ ನೋಡ್ಬಿಟ್ರು ನನ್ನ. ಇದಾರ ಅಂದರು. ಸರ್ ಅಲ್ಲೇ ನಿನ್ನೆ ಕಣ ಹೋಗೋ ಅಂತ ಕರಿತಾ ಅಲ್ಲಿಗೆ ಅಂದರು. ಪಕ್ಕದಲ್ಲಿ ಹುಡುಗ. ಸರಿ ಹೋದೆ. ವೈ ವಾಟ್ ಹ್ಯಾಪನ್, ಯಾಕೆ ನನ್ನ ಮೇಲೆ ಇದನ್ನ ಎಸ್ದೆ ಅಂದೆ. ನಾನಲ್ಲ ಸರ್, ನಾನು ನಿನ್ನ ನೋಡಿದೆ ಕಣ ಎಸೆಯೋದನ್ನ, ನಿಜ ಹೇಳೋ ಅಂದೆ. ಇಲ್ಲ ಸರ್ ನಾನು ಎಸಿಲಿಲ್ಲ, ಸುಳ್ಳು ಹೇಳ್ತಿದ್ಯಾ, ಎಲ್ಲಿ ಕೈ ತೋರಿಸು ಅಂದರು. ಬೆತ್ತ ಎತ್ಕೊಂಡ್ರು. ಸರ್ ನಗಿ 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 ಅಂದೆ. ನಹಿ ಅನ್ನೋದಕ್ಕೆ ನಗಿ ಕನ್ನಡ ಮಿಕ್ಸ್ ಅಲ್ಲ. ಅಲ್ಲಿ ಮನೇಲಿ ಪೂರ್ತಿ ಕನ್ನಡನೇ ಮಾತಾಡ್ತಿದ್ವಿ ಮೆಡ್ರಾಸಲ್ಲಿ. ನಗಿ ಸರ್ ನಗಿ ಸರ್ ನಗಿ ಸರ್ ಅಂದರೆ ಅವರು ಏನು ಹೇಳ್ತಾನೆ ಇನ್ನು ಒಂದು ಕನ್ಫ್ಯೂಸು ಅಪ್ಪನಿಗೆ. ತುಮಾರ ಸೀಟ್ ಜಾ ಅಂದದ್ದು. ಹೋದೆ ಸುಮ್ಮನೆ ಕೂತ್ಕೊಂಡು. ಅಷ್ಟು ತರಲೆ ಅವ್ರಿಗೇನಾರು ಹೇಳಿದ್ರೆ ಕನ್ಫ್ಯೂಸ್ ಮಾಡ್ಬಿಡೋನು. ಬೇಕು ಅಂತ ನಮ್ಗೆ ಗೊತ್ತಿಲ್ಲವಲ್ಲ ಹಿಂದಿ ಸರಿಯಾಗಿ. ಹಿಂದಿಲಿ ಬರೀ 2 ಮಾರ್ಕ್ 3 ಮಾರ್ಕು. ಅಮ್ಮಮ್ಮ ಅಂದ್ರೆ 10, ಅದೇ ಗ್ರೇಟ್ ನಮಗೆ. 10 ಮಾರ್ಕ್ ಅಂದರೆ ಅದೇ ಗ್ರೇಟು. ಅವಾಗ ಅದೊಂದು ಸ್ವಲ್ಪ ತರಲೆ ಆಗಿತ್ತು. ಹಿಂದಿ ಭಾಳ ಕಷ್ಟ ಆಗಿತ್ತು. ತಮಿಳಂತೂ ಕೇಳಂಗಿಲ್ಲ, 0. ಬರೀ ಅದು ಗೊತ್ತಿಲ್ಲ, ಚೂರು ಓದ್ತಿದ್ದೆ. ಅದು ಆಮೇಲೆ ಲಾಸ್ಟಲ್ಲಿ ಅದು ಮರ್ತೋಯ್ತು. PU ಸೆಕೆಂಡ್ ಇಯರ್ವರೆಗೂ ಬಂದೆ. ಆಮೇಲೆ ಕೇಳ್ತು ಅಮ್ಮ ನನ್ನ, ನೋಡ್ರ ಮಕ್ಕಳ, ಇನ್ನು ನನ್ನ ಕೈಲಿ ಓದ್ಸೋಕ್ಕಾಗಲ್ಲ. ನೀವು ಸುಮ್ಮನೆ ಹೋಗ್ತೀಯಾ ಬತ್ತೀಯಾ, ಅದು ಏನೋ ನೋಡ್ರ ಮಾರ್ಕ್ಸ್ ಕಾರ್ಡ್ ನೋಡೋಲ್ಲ, ಇದೇನಲ್ಲೋ ಮಾರ್ಕ್ಸ್ ಅಣ್ಣೋ ಪೂರ್ತಿ ಎಲ್ಲ ಕೂಡಿಸಿದ್ರೆ ಬರೀ 56. ಯಾವುದೋ ಇದು 300 ಮಾರ್ಕ್ಸ್ ಎಲ್ಲೋ 56 ಎಲ್ಲೋ. ಅಲ್ಲಿ ನೋಡೋ ಆ ಮಕ್ಕಳೆಲ್ಲ ನೋಡೋ, ಶಿವಣ್ಣ ನೋಡೋ ಹೆಂಗೆ ಓದ್ತಾನೆ, ನಿನ್ನ ತಮ್ಮ ನೋಡೋ ಹೆಂಗೆ ಓದ್ತಾನೆ ಅಂತ ಕಂಪೇರ್ ಮಾಡಿಬಿಟ್ರು. ಆಮೇಲೆ ಬೇಡ, ಯಾಕೆ ಇದು ಬೇಡ ಈ ಕೆಲಸ ಅಂದ್ಬಿಟ್ಟು ಬಿಟ್ಬಿಟ್ಟಿದೆ. ಅವರೆಲ್ಲ ಚೆನ್ನಾಗಿ ಓದೋರ? ಅಯ್ಯೋ ನನ್ನ ತಮ್ಮ ಸೂಪರು. ಶಿವಣ್ಣ BSc ಕೆಮಿಸ್ಟ್ರಿ ಸ್ಟೂಡೆಂಟ್ ಅಲ್ಲ. ಆವಾಗ ಸ್ಟಾಲಿನ್ ಅವರು ಅಂದರೆ ಕರುಣಾನಿಧಿ ಅವ್ರ ಮಗ, ಈಗ ಪ್ರೆಸೆಂಟ್ CM, ಅವರೆಲ್ಲ ಸೀನಿಯರ್ಸು ಅವರು ಕಾಲೇಜಲ್ಲಿ, ಶಿವಣ್ಣನ ಕಾಲೇಜಲ್ಲಿ. ಶಿವಣ್ಣ ಇಂಟೆಲಿಜೆಂಟು. ಅವತ್ತಿಂದನೂ ಇವತ್ತಿನವರೆಗೂ ಯಾವಾಗಲೂ ಅವನು ಇಂಟೆಲಿಜೆಂಟ್. ಯಾವತ್ತೂ ಅವನಿಗೆ ಅಯ್ಯೋ ಅವ್ನು ನಂಬರ್ 1 ನಮ್ಮ ಮನೇಲಿ. ನಮ್ಮ ಮನೆಗೆ ಬಾಸ್ ಅವನೇ. ಅವನೆಲ್ಲ ಓದೋದಲ್ಲೂ ಜಾಣ, ಸ್ಪೋರ್ಟ್ಸಲ್ಲೂ ಜಾಣ, ಎಲ್ಲದರಲ್ಲೂ ಜಾಣ ಅವನು. ಅದಕ್ಕೆ ಇನ್ನೂ ಇಷ್ಟ ಆಕ್ಟಿವ್ ಆಗಿದ್ದಾರೆ. ಅವನಿಂದ ನೋಡಿ ನಮಗೆ ಸ್ಫೂರ್ತಿ. ಹೌದು. ರಾಘಣ್ಣ ಅವರು? ರಾಘಣ್ಣ ಬರ್ತಿರ್ಲಿಲ್ಲ ಯಾರ ಹತ್ರ ಜಾಸ್ತಿ. ಅವ್ನು ಸೈಲೆಂಟಾಗಿ ಓದೋನು, ಚೆನ್ನಾಗಿ. ಅವನು MBBS ಫಸ್ಟ್ ಇಯರ್ ಸ್ಟೂಡೆಂಟ್ ಆ್ಯಕ್ಚುಲಿ. ಆಮೇಲೆ ಏನೋ ಅವನಿಗೆ ಈ ಕಡೆನೇ ಆ್ಯಕ್ಟಿಂಗ್ ಕಡೆನೇ ಸೆಲೀಸ ಏನೋ ಗೊತ್ತಿಲ್ಲ. ಫಸ್ಟ್ ಇಯರ್ ಓದ. ಅದು MGR ಅವ್ರು ಸೀಟ್ ಕೊಡಿಸಿದ್ದು. ಅವಾಗ ಅವರೇ CM. ಅವಾಗ ಹೋಗ್ಬಿಟ್ಟು ಅಪ್ಪಾಜಿ ಕೇಳಿದ್ರಂತೆ, ಈ ಥರ ನನ್ನ ಮಗ ಡಾಕ್ಟ್ರ್. ವಾಟ್ ಮಿಸ್ಟರ್ ರಾಜ್ಕುಮಾರ್ ಆಸ್ಕಿಂಗ್ ಮೀ, ಈ ಎಂಪುಳೆ ನನ್ನ ಮಗ ಬೇರಲ್ಲ, ನಿನ್ನ ಮಗ ಬೇರಲ್ಲಪ್ಪ, ಯಾವತ್ತು ಸೇರ್ಕತ್ತಾನೆ, ಹೋಗು ಸೇರಿಸು, ಮಾಡು ಒಂದು 5 ವರ್ಷ ಡಾಕ್ಟ್ರ್ ಆಗಲಿ, ಒಳ್ಳೇದು, ಎಂಥ ಒಳ್ಳೆ ಕೆಲಸ ಮಾಡ್ತಿದ್ಯಾ ಅಂದರು. ಅವ್ನು 1 ವರ್ಷ ಓದ ಅಷ್ಟೇ ಅಂತ ಕಾಣುತ್ತೆ. 1-2 ವರ್ಷ ಓದ್ನು. ಆಮೇಲೆ ಏನೋ ಅವ್ನಿಗೆ ಇಂಟ್ರೆಸ್ಟ್ ಆಗಲಿಲ್ಲ, ಬಿಟ್ಬಿಟ್ಟೆ. ಓಕೆ ಸರ್. ಓಕೆ, ನಿಮ್ಮ ಎಜುಕೇಷನ್ ಎಲ್ಲ ಆಯಿತು. ನೆಕ್ಸ್ಟ್ ನೀವು ಏನು ಮಾಡೋದಕ್ಕೆ ಶುರು ಮಾಡಿದ್ರಿ? ನೆಕ್ಸ್ಟ್ ಏನಾಯಿತು ಅಂದರೆ, ಒಂದು ದಿವಸ ಹೀಗೆ ಅಲ್ದಾಡ್ಕೊಂಡಿದ್ವಿ. ರೋಡ್ ರೋಮಿಯಸ್ ಥರ. ಅಲ್ಲಿ ಹೋಗಿ ಅದೇನಾರು ಕುರ್ಕ್ ಮಾಡೋದು, ಇದು ಮಾಡೋದು, ಇದೇ ಥರ ಓಡಾಡ್ತಿದ್ವಿ.
ಆವಾಗ ಎಲ್ಲ ಶಿಫ್ಟ್ ಆಗಿಬಿಟ್ಟಿದ್ರು 83 ಬ್ಯಾಂಗ್ಳೂರಿಗೆ. ಅಲ್ಲಿ ಬರೀ ಗೋವಿಂದಮ್ಮ ಬಂದವರು, ಅದೇ ಲಕ್ಷ್ಮೀ ಗೋವಿಂದರಾಜ್ ಅವ್ರ ಗಂಡ ಅವರು, ಎಸ್ ಎ ಗೋವಿಂದರಾಜ್ ಅಂತ. ಆಮೇಲೆ ಹೊನ್ನಳ್ಳಿ ಕೃಷ್ಣ ಬರೋರು. ಹೊನ್ನಳ್ಳಿ ಕೃಷ್ಣ ಆವಾಗ ಚಿಕ್ಕ ವಯಸ್ಸಿಂದ ನಮ್ಮ ಜೊತೆಲೇ ಇದ್ದರು. ನಮಗೆಲ್ಲ ಸ್ನಾನ ಮಾಡಿಸಿ ಬಟ್ಟೆ ಹಾಕೋದು. ಅವರು MS ರಾಜಶೇಖರ್ ಡೈರೆಕ್ಟರ್, ಸತ್ತೋದ್ರಲ್ಲ, ಒಳ್ಳೆ ಪಿಕ್ಚರ್ ಮಾಡಿದ್ರು ಅವರು. ಅವರಿಬ್ಬರು ನಮ್ಮನ್ನ ಇಡೀ ಮನೆಯಲ್ಲಿ ನಮ್ಮ ಗಂಡು ಮಕ್ಕಳು ನೋಡ್ಕೊತಿದ್ರು ಅವರು. ಅವ್ರದ್ದೊಂದಿದು. ಅವಾಗ ಒಂದು ದಿವಸ ಬಂದರು ಇಬ್ಬರು. ಇವ್ನು ಏನಾರು ಮಾಡಿ ಇವನ್ನ ರೆಡಿ ಮಾಡಬೇಕಲ್ಲ ಅಂತ ಇವರಿಬ್ಬರು ಡಿಸೈಡ್ ಮಾಡ್ಕೊಂಡ್ರು, ಮಾಮನೂ ಹೊನ್ನಳ್ಳಿ ಕೃಷ್ಣನು. ಸರಿ ಬಂದು ಒಂದು ದಿವಸ ಕೇಳಿದ್ರು ಮಾಮ, ಅಲ್ಲಪ್ಪ ಹಿಂಗೇ ಓಡಾಡ್ಕತ್ತಿದ್ದಿಲ್ಲ, ನೀನು ಭಾಳ ಹೆಂಗೋ ಮುಂದೆ ನೀನೇನು ಓದಲ್ಲ ಏನು ಮಾಡಲ್ಲ, ಸುಮ್ಮನೆ ಸುತ್ತಾಡ್ಕೊಂಡಿದ್ರೆ ನಿನ್ಗೆ ಯಾರೋ ಊಟ ಹಾಕ್ತಾರೆ ಮುಂದೆ ಅಂತೆಲ್ಲ ಬುದ್ಧಿವಾದ ಹೇಳಿ ಬಂದ್ಬಿಡಮ್ಮ ಬೆಂಗಳೂರಿಗೆ ಅಂದರು. ನಾನು ಬೆಂಗಳೂರ್ಗ ಹ್ಞೂ ಕಂದ ಬಂದ್ಬಿಡಿ, ಅಲ್ಲಿಗ ಪೂರ್ಣಿಮಾ ಔಟ್ಡೋರ್ ಯೂನಿಟ್ ಅಂತ ಒಂದು ಬಸ್ ತಗೊಂಡಿದ್ದೆ ಅಪ್ಪಾಜಿ, ಅದರಲ್ಲಿ ಕ್ಯಾಮ್ರಾ, ಲೈಟ್ಸು, ನಾಗರ ಇವೆಲ್ಲ ಇದೆ, ಅಲ್ಲಿ ಬಂದ್ಬಿಡಿ, ಯಾವ್ದಾರು ಒಂದು ಕೆಲಸ ಕಲ್ತ್ಕೊಂಬಿಟ್ಟು ಅಲ್ಲಿ ಇದ್ಬಿಡು ಅಂತ ಹೇಳಿದ್ರು. ಸರಿ ಮಮ್ಮ, ನಂಗೆ ಒಂಚೂರು ಯೋಚನೆ ಮಾಡೋಕ್ಕೆ ಟೈಮ್ ಕೊಡಿಂದು. ಯೋಚನೆ ಮಾಡೋಕ್ಕೆ 17-18 ವರ್ಷ ಯೋಚನೆ ಮಾಡೋಕ್ಕೆ ಸರಿಯಪ್ಪ ಅಂದರು. ಆಯಿತು, ಯೋಚನೆ ಮಾಡಿಬಿಟ್ಟು ಹೇಳಪ್ಪ ಅಂದರು. ಅವಾಗ ನನಗೆ 19 20 ವರ್ಷನೇನು, 20 ವರ್ಷ ಇರ್ಬೇಕೇನು. ಸರಿ ಹೇಳ್ದೆ. ಇಲ್ಲ, ಒಂದು ದಿವಸ ಕೂತ್ಕೊಂಡು ಯೋಚನೆ ಮಾಡಿದೆ. ಆಮೇಲೆ ನನ್ನ ಫ್ರೆಂಡ್ಸ್ಗಳು ಸ್ವಲ್ಪ ಜನ ಹೇಳಿ, ಹೋಗ್ಬಿಡ, ಈ ಮೆಡ್ರಾಸಲ್ಲಿ ಏನು ಮಾಡ್ತೀಯ, ಇಲ್ಲಿ ಏನೂ ಪ್ರಯೋಜನ ಇಲ್ಲ ನಿನಗೆ ನನ್ನ ಮಗನೇ, ಬೆಂಗಳೂರಿಗೆ ಹೋಗು, ಎಲ್ಲ ಅಲ್ಲೇ ತಾನೇ ಇರೋದು ಜಾಸ್ತಿ, ಅಲ್ಲೇನಾದ್ರು ಒಂದು ಮಾಡು, ಇದು ಬಿಟ್ಬಿಡು ಬೇಡ ಅಂದರು. ಸರಿ, ಇಷ್ಟೆಲ್ಲ ಹೇಳಿದ್ಮೇಲೆ ಯಾಕೆ ನಾವು ಇದಿರಬೇಕು ಅಂದ್ಬಿಟ್ಟು 82 ಮೆಡ್ರಾಸಿಂದ ಬೆಂಗಳೂರು ಬಂದೆ. ಬಂದರೆ ಎಲ್ಲಿ ಇಳ್ಕೊಳ್ಳೋದು, ಎಲ್ಲೂ ಜಾಗ ಇಲ್ಲ, ಎಲ್ಲಿ ಇರ್ತೀರಾ. ಆಮೇಲೆ ಏನು ಮಾಡಿದ್ರು, ಅವಾಗ ಔಟ್ಡೋರ್ ಯೂನಿಟ್ಗೆ ಅಪ್ಪಾಜಿ ಮಾಮನಿಗೆ ಹೇಳಿದೆ, ಈ ಥರ ಬಂದಿದ್ದೀನಿ ಅಮ್ಮ ಅಂತೆಲ್ಲ ಆಯಿತು. ಅವ್ರು ಸೀದಾ ಕರ್ಕೊಂಡೋಗಿ ದೇವ ಪಾರ್ಕಲ್ಲಿ ಒಂದು ಔಟ್ಡೋರ್ ಯೂನಿಟ್ ಆಫೀಸ್ ಅಲ್ಲೇ ಮಾಡಿದ್ರು ಫಸ್ಟು, ಪೂರ್ಣಿಮೆಂಟಲ್ಲಿ. ಅಲ್ಲೊಂದು ಮನೆ ತಗೊಂಡಿದ್ರು, ಚಿನ್ನಪ್ಪನವರು ಮತ್ತು ಎಸ್ ಶ್ರೀನಿವಾಸ್ ಅವರು ಇಬ್ಬರು ಸೇರಿಕೊಂಡು ಒಂದು ಮನೆ ತಗೊಂಡಿದ್ರು ದೇವ ಪಾರ್ಕಲ್ಲಿ. ಅದನ್ನು ಅಪ್ಪಾಜಿಗೆ ಔಟ್ಡೋರ್ ಯೂನಿಟ್ಗೆ ಬಿಟ್ಬಿಟ್ಟಿದ್ರು ಫುಲ್ಲಾಗಿ, ಆಫೀಸ್ ಥರ ಮಾಡ್ಕೊಂಡಿದ್ರು ನಾವು. ಸೊ ಬಸ್ಸೆಲ್ಲ ಅಲ್ಲೇ ನಿಲ್ಲಿಸೋದೆ ಎಲ್ಲ. ಅಲ್ಲಿ ಒಂದು 10x15 ಇಷ್ಟಿದೆ, 10x15 ಒಂದು ರೂಮ್ ಇತ್ತು. ಅಲ್ಲಿ ಕ್ಯಾಮ್ರಾ ಎರಡು ಬೀರೋ ಇಟ್ಟು ಕ್ಯಾಮ್ರಾ ಮತ್ತು ಅದ್ರದ್ದು ಬೇಕಾಗಿರೋ ಲೆನ್ಸ್ಗಳು ಎಲ್ಲ ಅಲ್ಲಿ ಇಟ್ಕೋತಾ ಇದ್ರು. 2 ಬೀರೋ. ಆ ಬೀರೋ ಎಲ್ಲ ಇಟ್ಟು ಅದಕ್ಕೆ ಸ್ಪೇಸ್ ಹೋದರೆ ಇನ್ನೊಂದು ಸ್ವಲ್ಪ ಜಾಗ ಇರುತ್ತೆ, ಅದರಲ್ಲಿ ನನ್ನ ಬಟ್ಟೆ ಗಿಟ್ಟೆಲ್ಲ ಇಟ್ಕೊಂಡು ಅದರಲ್ಲೇ ಅಲ್ಲೇ ಮಲ್ಕೋಬೇಕು. ನನ್ನ ಪಕ್ಕದಲ್ಲಿ ಪ್ರಕಾಶ್ ಅಂತ ಒಬ್ಬ ಅಸಿಸ್ಟೆಂಟ್ ಇದ್ದ, ಕ್ಯಾಮ್ರಾ ಅಸಿಸ್ಟೆಂಟು. ನನ್ನ ಜೊತೆಲಿ ಮಲ್ಕೊಳ್ಳೋನು, ಹೊಟ್ಟೆ ಪ್ರಕಾಶ್, ಇಡ್ಲಿ ಪ್ರಕಾಶ ಅಂತ ಅವ್ನು ಕರಿತಿದ್ವಿ. ಮಲ್ಕೊಳ್ಳೋನ ಜೊತೆಲಿ. ಅಲ್ಲಿಂದ ಜೀವನ ಸ್ಟಾರ್ಟ್ ಆಯ್ತು ನಂದು. ಸಿನಿಮಾ ಇಂಡಸ್ಟ್ರಿಗೆ ಫಸ್ಟ್ ಕಾಲು ಇಡ್ತಾ ಇದ್ದೀನಿ 83. ಅವಾಗ ಯಾರಿವನು ಏನೇ ಆದರೂ ಅಪ್ಪಾಜಿ ಮನೆಗೆ ಹೋಗ್ತಿದ್ದೆ ನಾನು. ಹೋಗ್ಬಿಟ್ಟು ಅವ್ರ ಆಶೀರ್ವಾದ ತಗೊಂಡೆ ಹೋಗ್ತಾ ಇದ್ದೆ. ಹೋದೆ ಹಿಂಗೆ, ಬರೋ ಸಲ ಎಲ್ಲ ಕರೆಕ್ಟಾಗಿ ಕಲ್ತ್ಕೋ ಅಂದ್ರೆ ಅಮ್ಮ ಬೈದರು. ಆಯ್ತಮ್ಮ ಅಂದೆ. ಆಮೇಲೆ ಹೇಳಿದ್ರು ಅಪ್ಪಾಜಿಯವರು, ನೋಡ್ಕಂದ ಸ್ವಲ್ಪ ಶ್ರಮ ಪಟ್ಟರೆ ಏನು ಬೇಕಾದ್ರೆ ಸಾಧಿಸ್ಬೋದು ಕಂದ, ಕಷ್ಟ ಅಂತ ಓಡ್ ಬಂದ್ಬಿಡ್ಬೇಡ. ಕಷ್ಟ ಯಾಕಂದರೆ ನಾನು ಚಿಕ್ಕ ವಯಸ್ಸಲ್ಲಿ ಒಂದ್ಸಲ ಹಾಸ್ಟೆಲಿಂದ ಓಡ್ ಬಂದ್ಬಿಟ್ಟಿದ್ದೆ. ನನ್ನ ಹಾಸ್ಟೆಲ್ಗೆ ಸೇರಿಸ್ಬಿಟ್ಟಿದ್ರು, ತರಲೆ ಮಾಡ್ತಿತ್ತ. ಅದಕ್ಕೆ ಅವ್ರು ಹೇಳಿದ್ರು, ನೋಡಪ್ಪ ಈಗ ನಿನ್ನ ಬಾಳು ಶುರು ಆಗುತ್ತೆ ಕಣೋ, ಇನ್ಮೇಲೆ ಯಾವುದಕ್ಕೂ ಹಿಂದೆ ತಿರುಗಿ ನೋಡಬಾರ್ದು, ನಿನ್ನ ಜೀವನ ಇಲ್ಲಿಂದ ಶುರು ಆಗುತ್ತೆ ಅಂದರು. 82 ಅಪ್ಪಾಜಿದು ಒಂದು ಪಿಕ್ಚರ್ ಬಂತು, ಯಾರಿವನು. ಅದ್ರಲ್ಲಿ ಅಪ್ಪು ಮಾಡ್ದ, ರೂಪಾದೇವಿಯವರು, ಅದ್ವಾನ್ ಲಕ್ಷ್ಮಿಯವ್ರ ಮಗಳು, ಅಪ್ಪಾಜಿನೇ ಇದು ಮಾಡಿದ್ರು. ಸರಿ, ಔಟ್ಡೋರ್ ಸಾಂಗು ಇಲ್ಲಿ ಕೆಮ್ಮಣ್ಗುಡ್ಡಿ, ಕಾವೇರಿ ಏಕೆ ಓಡುವೆ ನನ್ನಲ್ಲಿ ಪ್ರೀತಿ ಇಲ್ಲವೇ, ಆ ಸಾಂಗು. ಅದು ಅವಾಗ ನಾಗರಲ್ಲಿ ಅಪ್ಲೋಡ್ ಮಾಡಿಕೊಂಡು, ಅವಾಗ ಸಂಕೇತ್ ಇತ್ತು, ಶಂಕರಣ್ಣ ಅವ್ರ ಸ್ಟುಡಿಯೋ. ಅಲ್ಲಿ ಹೋಗಿ ಸೋಮಶೇಖರ್ ಅಂತ ನಮ್ಮ ಇಂಜಿನಿಯರ್ ಇದ್ದರು, ನಮ್ಮ ಗುರುಗಳು, ಅವರೇ ಕೆಲಸ ಕಲಿಸ್ಕೊಟ್ಟಿದ್ದು. ಅವರು ನಾನು ನೈಟು ಬಸ್ ಹತ್ತಿ ಅಲ್ಲಿ ರೂಮ್ ಕೊಟ್ಟಿದ್ರು ನನಗೆ ಯೂನಿಟ್ ಆಫೀಸಲ್ಲಿ. ಸೊ ಅಲ್ಲಿ ಯೂನಿಟ್ ಬಸ್ ಸ್ಟಾರ್ಟ್ ಆಯಿತು ಓಡೋಕ್ಕೆ. ಅಲ್ಲಿಂದ ಯಾತ್ರೆ ಶುರು ಆಯಿತು ಕೆಮ್ಮಣ್ಣಗುಡಿ ಕಡೆ. ಹೋದ್ವಿ, ಇಳ್ಕೊಂಡು ಎಲ್ಲರಿಗೂ ನಮ್ಗೆ ರೂಮ್ ಕೊಟ್ಟಿದ್ದರು. ರೂಮ್ ಇದ್ದು ಎಲ್ಲ ಆಯಿತು. ಫಸ್ಟ್ ಡೇ ಶೂಟಿಂಗ್ ಬಂದೆ.
ಔಟ್ಡೋರ್ ಶೂಟಿಂಗು. ಕೆಳಗೆ ನದಿ ಹೋಗ್ತಾ ಇದೆ, ಆ ಕೆಳಗಡೆ ಬ್ರಿಡ್ಜ್ ಕೆಳಗಡೆ ಶಾರ್ಟ್ ಇಟ್ಟಿದ್ದಾರೆ, ಅಲ್ಲಿ ನಾಗರ ಇಟ್ಕೊಂಡು ಕೂತಿದ್ದೀನಿ ಬಿಸಿಲಲ್ಲಿ. ಹಿಂದೆಯಿಂದ ಒಂದು ಕೈ ಹಿಂಗೆ ಬಂತು. ಟಕ್ಕಂದು ನೋಡ್ರೆ ಅಪ್ಪಾಜಿ ಮೇಕಪ್ ಹಾಕ್ಕೊಂಡು ನಿಂತಿದ್ದಾರೆ. ನೋಡ್ಕೊಂಡ, ನನಗೆ ಗೊತ್ತು ನಿನ್ನ ಕಷ್ಟ ಏನು ಅಂತ, ಅಲ್ಲೆಲ್ಲ ನಿನ್ನ ಸುಪ್ಪತ್ತಿಗೆಯಿಂದ ಬೆಳೆಸ್ಬಿಟ್ವಿ ನಾವು, ಈಗ ನಿನ್ನ ಮನಸ್ಸನ್ನು ಗಟ್ಟಿ ಮಾಡ್ಬೇಕಂದ, ಇಲ್ಲಿಂದ ನೀನು ಶ್ರಮ ಪಡಬೇಕು, ನೀನು ಶ್ರಮ ಪಟ್ಟಿದ್ದೇನಿದೆ ಮುಂದಕ್ಕೆ ನಿನಗೆ ದಾರಿ, ಹಿಂತಿರುಗಿ ನೋಡಬಾರ್ದು, ಯಾರು ಏನೇ ಹೇಳಲಿ ಏನೇ ಮಾಡಲಿ ನೀನು ಅದನ್ನೆಲ್ಲ ತಲೆಗೆ ಹಚ್ಕೋಬಾರ್ದು, ಬೆಳಿಗ್ಗೆ ಏನು ಟೈಮ್ ಹೇಳ್ತಾರೆ ಆ ಟೈಮ್ ಬರಬೇಕು, ಅವ್ರು ಎಷ್ಟೊತ್ತಿಗಾರು ಶೂಟಿಂಗ್ ಮಾಡಲಿ, ನಿನ್ನ ಟೈಮ್ ಸೆನ್ಸ್ ಫಸ್ಟ್ ಹೇಳ್ಕೊಟ್ಟಿದ್ದದು. ಯಾವುದೇ ಆಗಲಿ ಟೈಮ್ ಸೆನ್ಸು, ನಿಂತ್ಕೊಂಡಾಗ ಲೈಟಿಂಗ್ ಫಿಕ್ಸ್ ಮಾಡೋದು, ಲೈಟಿಂಗ್ ಎಲ್ಲಿ ಬರುತ್ತೆ, ನಿನ್ನ ಲೈಟ್ ಎಲ್ಲಿರುತ್ತೆ, ಅಲ್ಲಿಂದ ನನಗೆ ಎಲ್ಲ ಹೇಳ್ಕೊಡೋರು. ಸರಿ ಆಯಿತು, ಇದು ನಾನು ಮಾಡಿದೆ, ನಾಗರ ಹಾಕ್ತೀನಿ, 5 kg ನಾಗರ ಆ ಮಿಷಿನೆಲ್ಲ. ನನಗೆ 2 ಕೈ ನೋವು ಬಂದ್ಬಿಡು, ಸಾಯಂಕಾಲವರೆಗೂ ಶಿಫ್ಟಿಂಗ್ ಹೋಗ್ತಿರ್ತದೆ, ಅದು ತಗೊಂಡದ್ದು ಬೆಲ್ಟ್ ಇರ್ತದೆ, ಅದೊಂದು ಹಿಂಗೆ ನ್ಯಾತ್ ಹಾಕ್ಕೊಬೇಕು, ಆ ಒಳಗಡೆ ಇರೋ ಬ್ಯಾಟ್ರಿನೇ 2 kg ಬರುತ್ತೆ. ಅದು ಸಾಯಂಕಾಲವರೆಗೂ ಬರಬೇಕಲ್ಲ, ಒಂದ್ಸಲ ಚಾರ್ಜ್ ಮಾಡಿದ್ರೆ ನೆಕ್ಸ್ಟ್ ಡೇವರೆಗೂ ಬರುತ್ತೆ. ಅದನ್ನು ಎತ್ಕೊಂಡು ಓಡೋ, ಇಲ್ಲಿಂದ ನಮ್ಮ ಪ್ರಾರಂಭ, ನಮ್ಮ ಜೀವನ ಕಷ್ಟದಲ್ಲಿ. ಅಲ್ಲಿ ಸುಪ್ಪತ್ತಿಗೆಯಲ್ಲಿದ್ದೆ, ಇಲ್ಲಿ ಕಷ್ಟದಲ್ಲಿಂದ ಸ್ಟಾರ್ಟ್ ಆಯಿತು. ಹಾಗೇ ಬಂದು 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 ಒಂದು ದಿವಸ 86 ಆನಂದ್ ಪಿಕ್ಚರ್ ಸ್ಟಾರ್ಟ್ ಆಯಿತು. 85 ಕಂಠೀರವ ಸ್ಟುಡಿಯೋ ಶೂಟಿಂಗು, ಒಂದು ಮರದ ಕೆಳಗಡೆ ಶೂಟಿಂಗ್ ನಡೀತಾ ಇದೆ. ನಾನು ಆನ್ ಮಾಡ್ಕೊಂಡು ಕೂತಿದ್ದೆ. ಅಪ್ಪಾಜಿ ನಮ್ಮನ್ನು ಇವಾಗ ಬಂದರು. ಅವ್ರ ಅಪ್ಪಾಜಿ ಅಲ್ಲೇ ಕೂತ್ಕೊಂಡ್ರು. ಅಮ್ಮ, ಏಯ್ ಬಾರ ಇಲ್ಲಿ. ಯಾಕಮ್ಮ, ಏನಮ್ಮ, ಏನಾಯಿತು? ಇದೇ ನಾಟಕ ಆಡಬೇಡ ನನ್ನ ಮಗನೇ ನೀನು, ಹೋಗಿ ಮೇಕಪ್ ಹಾಕಂಬ. ಮೇಕಪ್ ನಾನು ಯಾಕಮ್ಮ ಮೇಕಪ್ಪು? ಏಯ್ ಹೋಗ ಹಾಕಂಬರ, ಹೋಗೋ. ಅಯ್ಯೋ ಬೇಡಮ್ಮ, ನನಗಿದೇ ಸಾಕು, ಏಯ್ ಹೋಗೋ ಅಂದರು. ಹೋದೆ. ಫಸ್ಟು ನನಗೆ ಅಪ್ಪಾಜಿಯವರು ದೊರಸಾಮ್ ನಾಯ್ಡು ಅಂತಿದ್ರು, ಅಪ್ಪಾಜಿಗೆ ಪರ್ಸ್ನಲ್ ಮೇಕಪ್ ನಾವು ವಯಸ್ಸಾಗ್ಬಿಟ್ಟಿತ್ತು. ಆವಾಗಲೇ ಒಂದು 82 ವರ್ಷ ಆಗಿತ್ತು ಆವಾಗಲೇ ಅವ್ರಿಗೆ. ಅಪ್ಪಾಜಿಗಿಂತ ದೊಡ್ಡವರು ಅವರು. ಅಪ್ಪಾಜಿ ಹೇಳಿದ್ರು, ಇಲ್ಲ ಅವ್ನು ದೊರಸಾಮ್ ನಾಯ್ಡು ಸರ್, ನೀವು ಅವ್ನಿಗೊಂದು ಬೊಟ್ಟಿಕ್ಕಿ ತಲೆಗೆ ಅಂದರು. ಮೇಕಪ್ಗೆ ಇಟ್ಟಿದ್ರು, ಹಿಂಗೆ ಬೊಟ್ಟೆ ಇಕ್ಕು ನನ್ನ ಆಶೀರ್ವಾದ ಮಾಡಿ ಫಸ್ಟ್ ಮೇಕಪ್ ಬಂದ ತಕ್ಷಣ ನಾನು ಗುರುದತ್ ಏನಿಲ್ಲ, ರವಿ ಗುರು ತಮ್ಮ ಸೊತ್ತಬಿಟ್ಟ. ಅದು ಅಣ್ಣ ಉದಯಶಂಕರ್ ಅವ್ರು ಇನ್ನೊಬ್ಬ ಮಗ, ಚಿಕ್ಕವನವನು. ಒಂದು 2-3 ಜನ ಕೋ ಆರ್ಟಿಸ್ಟ್ ಎಲ್ಲ ಇದ್ವಿ, 5 ಜನ ಅಲ್ಲಿದ್ವಿ. ನನಗೊಂದು ಡೈಲಾಗ್ ಕೊಟ್ಟರು ಸಂಗೀತಮ್ಮವರು. ಸಂಗೀತಮ್ಮ ದೊಡ್ಡ ಡೈರೆಕ್ಟ್ರು, ದೊಡ್ಡ ಡೈರೆಕ್ಟ್ರು. ನನಗೊಂದು ಡೈಲಾಗ್ ಕೊಟ್ರಿ ಅಂದರು. ಏಯ್ ನಮ್ಮ ಅಪ್ಪಂದು ಒಂದು ಪತ್ರಿಕೆ ಇದೆ ಕಣೋ, ಸಿಡಿ ಮದ್ದು ಅಂತ ನಾನು ಹೇಳಬೇಕು, ಅದು ಆ ಡೈಲಾಗ್ ಹೇಳಬೇಕು. ಅಪ್ಪಾಜಿ ಕೂತ್ಕೊಂಡು ನೋಡ್ತಾನೇ ನನ್ನ ಆ ಕಡೆಯಿಂದ. ನನಗೆ ಅಲ್ಲಿಗೆ ಭಯ ಬೇರೆ, ಶಿವರಿಂಗು. ಅವರು ನೋಡ್ತಾ ಇದ್ದೆ, ಈ ಕಡೆ ಅಮ್ಮ ಕೂತವ್ರೆ. ಏನು ಹೇಳ್ತೀನಿ ನಾನು ಅಂತ ನನ್ನ ಕಾಯ್ತವ್ರೆ. ಒಂದೇ ಏಯ್ ನಮ್ಮ ಅಪ್ಪಂದು ಒಂದು ಪತ್ರಿಕೆ ಇದೆ ಕಣೋ, ಸಿಡಿ ಮದ್ದು ಅದ್ರಲ್ಲಿ ಹಾಕ್ಸ್ಬಿಡೋಣ ಕಣೋ ಅಂದೆ. ಒಲ್ಲ ಪುಟ್ಟಿ ಮಗ, ಒಂದು ಶಾರ್ಟ್ಲಿ ಹೊಡೆದ್ಬಿಟ್ನಲ್ಲ ಇವನು ಅಂತ ನಮ್ಮ ಅಪ್ಪಾಜಿಗೆ ಖುಷಿ ಆಗ್ಬಿಟ್ರು. ಅಲ್ಲಿಂದ ಸ್ಟಾರ್ಟ್ ಆಯಿತು. ಲೈನ್ 3 ಪಿಕ್ಚರು ಕಂಟಿನ್ಯೂ ಮಾಡಿದೆ. ಮಾಡಿದ್ಮೇಲೆ ಅಲ್ಲಿಂದ ಪ್ರಾರಂಭ ಆಯಿತು. ಮಧ್ಯೆ ಸ್ವಲ್ಪ ಈ ಪಿಕ್ಚರ್ ಲೈನೆಲ್ಲ ಕಮ್ಮಿ ಆಯಿತು. ಏನಾಗ್ಬಿಡ್ದು, ಆಮೇಲೆ ನಮಗೆ ತಿಂಗ್ಳಿಗೊಂದ್ಸರಿ ಪಿಕ್ಚರ್ ಸಿಕ್ಕೋದು. 6 ತಿಂಗಳು. ಆಮೇಲೆ ನನ್ನ ಹೆಂಡ್ತಿ, ಹಿಂಗಾದ್ರೆ ಹೆಂಗ್ರಿ ಸಂಸಾರ ಹೆಂಗೆ ನಡೆಸೋದು? ಮೊದಲನೇ ಸಲ ಮೇಕಪ್ ಹಾಕೋ ಅಂತ ಅಮ್ಮ ಅವ್ರು ಹೇಳ್ತಾರೆ. ನಿಮಗೆ ಅದು ಆ್ಯಕ್ಚುಲಿ ಶಾಕಿಂಗೇನೆ, ಮತ್ತು ಎಕ್ಸೈಟ್ಮೆಂಟ್ ಕೂಡ. ಹೌದು. ಆ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಸರ್? ಏನು ಈ ಥರ ಹೇಳ್ಬಿಟ್ರಲ್ಲ ಇವರು ಅಂತ ನನಗೆ ಅಲ್ಲಿ ಅಡಿಕ್ಟ್ ಆಗಿಬಿಟ್ಟಿದ್ದೆ. ಈ ಸೌಂಡ್ ಇಂಜಿನಿಯರಿಂಗ್ಲೇ ಅಡಿಕ್ಟ್ ಆಗಿಬಿಟ್ಟಿದ್ದೆ. ಸೌಂಡಲ್ಲಿ ಏನಾರು ಒಂದು ಸಾಧನೆ ಮಾಡ್ಬೋದು, ಇದರಲ್ಲಿ ಏನಾರು ಮಾಡಬೇಕು ಅಂತ ಐಡಿಯಾ. ನನ್ನ ಐಡಿಯಾ ಏನಿತ್ತು, ಆಲ್ಮೋಸ್ಟ್ ನಾಗರಲ್ಲೇ ಇರೋದನ್ನು ಅಡಿಕ್ಟ್ ಆಗಲಿಲ್ಲ ನಾನು. ಐ ವಾಂಟೆಡ್ ಟು ಗೋ ಇನ್ಸೈಡ್ ದ ಸ್ಟುಡಿಯೋ, ರೆಕಾರ್ಡಿಂಗ್ ಸ್ಟುಡಿಯೋ ಒಳಗೆ ಹೋಗ್ಬೇಕು ಅನ್ನೋದು ಮೈಂಡಲ್ಲಿ ಬಂದ್ಬಿಟ್ಟಿತ್ತು. ಒಂದು ಕಾಲದಲ್ಲಿ ನಾನೊಬ್ಬ ಮ್ಯೂಸಿಕ್ ಡೈರೆಕ್ಟರ್ ಆಗ್ಬೋದು, ಇನ್ನೇನಾರು ಆಗ್ಬೋದಾ ಅನ್ನೋ ಕಲ್ಪನೆ. ಅಮ್ಮ ದಡಾರ್ ನಿಂಗೆ ಹೇಳ್ಬಿಟ್ರಲ್ಲ, ಇದೇನಿದು ನನ್ನ ಪ್ರೊಫೆಷನ್ ಹಿಂಗೆ ಚೇಂಜ್ ಆಗ್ಬಿಡ್ತು, ಹಿಂಗೆ ಹೋಗ್ಬೇಕಾಗಿದೆ, ಸ್ಟ್ರೈಟ್ ಹೋಗ್ಬೋದು, ತಿರ್ಗ ಲೆಫ್ಟ್ ತಗೋ ರೈಟ್ ತಗೋ ಅಂತಾರಲ್ಲ, ಏನಿದು ಸರ್ ನೋಡೋಣ, ನಮ್ಮ ಹಣೆ ಬರ ಏನು ಬರ್ದಿದೆ ಗೊತ್ತಿಲ್ವಲ್ಲ. ಅವ್ರು ಹೇಳಿದ್ಮೇಲೆ, ಅವ್ರ ಆಶೀರ್ವಾದ ಬಂದಮೇಲೆ ನೀನು ನಾ ಮಾಡಲ್ಲಮ್ಮ, ನಮ್ಗೆ ಬೇಡ, ಆ ಜಂಬ ತೋರ್ಸೋಕ್ಕಾಗಲ್ಲ, ಸಾಕಿ ತಂದೆ ತಾಯಿ, ನಾವು ಏನು ಹೇಳೋಕ್ಕಾಗಲ್ಲ. ಅವಾಗ ಇಲ್ಲಿ ಯಾರೂ ಡ್ಯಾನ್ಸರ್ಸ್ ಇರಲಿಲ್ಲ. ತಮಿಳ್ನಾಡಿಂದ ಡ್ಯಾನ್ಸರ್ಸ್ ಬರೋರು. ಕೈಲಾಸ ಮಾಸ್ಟರ್ ನಮಗೆ ಡ್ಯಾನ್ಸ್ ಹೇಳ್ಕೊಟ್ಟಿದ್ದು ಗುರು.
ಬೇಡ ಅನ್ನೋಗಿಲ್ಲ ಹೇಳಂಗಿಲ್ಲ. ಆಲ್ ಗರ್ಲ್ಸ್ ಕಮ್ ದಿಸ್ ಸೈಡ್, ಆಲ್ ಬಾಯ್ಸ್ ಕಮ್ ದಿ. ಸರ್ ನಾನು ಮುಂದೆ ಬಂದೆ, ನೋ 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 ಗೋ ಬ್ಯಾಕ್ ಗೋ ಬ್ಯಾಕ್ ಗೋ ಬ್ಯಾಕ್ ಅನ್ನೋರು. ಸರ್ ನಾನು ಚೆನ್ನಾಗಿ ಡ್ಯಾನ್ಸ್ ಮಾಡಿ, ನೋ 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 ಗೋ ಬ್ಯಾಕ್ ಅನ್ನೋರು. ಡ್ಯಾನ್ಸರ್ಸ್ನ ಮುಂದೆ ಕರೆಯೋರು. ಹಾಂ, ಡ್ಯಾನ್ಸರ್ಸ್ ಮುಂದೆ ಬಂದ್ಬಿಡೋರು. ನೀವು ಅನ್ಕೋತೀರ ನಂಬ್ತೀರ ಇಲ್ವೋ, ಶಿವಣ್ಣ ನೋಡೋನು ನನ್ನ, ಸುಮ್ಮನೆ ಇರು ಅಂತೆ. ನಾನು ಅವನು ಏನು ಮಾಡೋದು, ಮಾತಾಡೋಕ್ಕಾಗಲ್ಲ ಪಾಪ. ಸರಿ ಹಿಂದ್ಗಡೆ ನಿಂತ್ಕೊಂಡು ಚಕತ್ತಾಗಿ ಮಾಡೋನು ನಾನು. ಹೆಂಗೆ ಮಾಡ್ತಾರೋ ಹಂಗೆ ಥರ ಮಾಡೋದು ಎಲ್ಲ ಪ್ರಯತ್ನ ಮಾಡ್ತಿದ್ದೆ. ಹಂಗೂ ಆ ಮನುಷ್ಯ ಕರಗ್ತಿರ್ಲಿಲ್ಲ ಕೈಲಾಸ ಮಾಸ್ಟ್ರು. ಅವ್ರಿಗೇನಂದರೆ ಅವ್ರ ಬಾಯ್ಸ್ಗಳಿಗೆ ದುಡ್ಡು ಬರಬೇಕಲ್ಲ. ನಾ ಸಾಯಂಕಾಲ ಆದರೆ ಅವ್ರಿಗೆ ಇಷ್ಟು ಡ್ಯಾನ್ಸ್ ಮಾಡೋಣ ಹಿಂಗೆಲ್ಲ ಮಾಡಿದ್ದಾನೆ, ಅವನ ಫ್ರೆಂಡ್ ನೋಡಿ ಸರ್ ಹೆಂಗೆ ಮಾಡಿದ್ದಾನೆ ಹಂಗೆ ತೋರಿಸ್ಬೇಕು ಅವರು. ಬೇರೆ ವಿಧಿ ಇಲ್ಲ. ನಮ್ಮನ್ನೆಲ್ಲ ಹಿಂದೆ ಕಳಿಸೋರು. ನಾವು ಹಿಂದೆ ನಿಂತ್ಕೊಂಡೇ ಕಲ್ತ್ಕೊಂಡ್ಬಂದ್ವಿ. ಆಮೇಲೆ ಇವನು ಬೇರೆ ರವಿ ಬೇರೆ ಮುಂದೆ ಒಂದೊಂದು 6 ಅಡಿ, ನಾನು ಕೊಳ್ಳ ಲವ್ ಬಿಡ ಜಾಗ ಬಿಡ, ನನ್ನ ಮುಖ ತೋರಿಸ್ಲಿ ಏನೋ ನೋಡು ಅನ್ನೋರು. ನೀನು ಉದ್ದ ಕಣೋ, ನೀನು ನನ್ನಿಂದ ಬರೋ ಅನ್ನೋದು. ಆಮೇಲೆ ಅವ್ನು ನನ್ನಿಂದ ಹಾಕೊಳ್ಳೋದು. ಅದಕ್ಕೂ ಕಿರ್ಚಾರವರು ಮಾಸ್ಟ್ರು. ಏನಪ್ಪ ಯಾಕಪ್ಪ ಏನಾಯ್ತು? ಏನಿಲ್ಲ ಸರ್, ಇವನು ಉದ್ದ ಸರ್, ನಾನು ಕುಳ್ಳ, ಇವನು ಮುಂದೆ ಬಂದ್ಬಿಟ್ರೆ ನಾನು ಎಲ್ಲಿ ಕಾಣ್ತೀನಿ ಫ್ರೇಮ್ಗೆ ಅಂದೆ. ಕರೆಕ್ಟ್ ಯು ಗುಡ್ ಮಾ ಬಾಲು, ನೈಸ್. ಏಯ್ ಪಾ ಗ ಗ ಗ ಗ ಗ ಅಂತ ಅವ್ನು ಹಿಂದೆ ಕಳಿಸ್ಬಿಡೋರು. ಅವನು ಅದ್ರ ಬೇರೆ ಒಂದು ಇದು ಬೇರೆ, ಅದು ಟ್ರೋಫಿ ಬೇರೆ ತಲೆ ಮೇಲೆ ಇಟ್ಕೊ, ಅದು ಒಂದು 3 ಅಡಿ ಹೈಟು. ಆಲ್ರೆಡಿ ಒಂದು 6 feet 2 inches ಇದ್ದಾನೆ, ಪ್ಲಸ್ ಒಂದು 3 6'5" ಆಗ್ಬಿಡೋದು ತಲೆಗೆ. ಅವನೇ ಅಲ್ಲಿ ಫುಲ್ಲು ದೊಡ್ಡ ಸ್ಟ್ರೀಟ್ ಲ್ಯಾಂಪ್ ಥರ ಕಾಣೋನು ಹಿಂದ್ಗಡೆ, ಅಷ್ಟು ದೊಡ್ಡ ಇದು ಪಾಪ. ಶಿವಣ್ಣ ಹೇಳೋನು, ಏನು ಯೋಚನೆ ಮಾಡಬೇಡ ಕಣ, ನೀವೆಲ್ಲ ಕಲ್ತ್ಕೋಬೇಕು ಕಣ, ನೀವೆಲ್ಲ ಇದನ್ನೇ. ಯಾಕಂದರೆ ಶಿವಣ್ಣ ಬಂದು ಕಲ್ತಿದ್ದ ಆನಂದ್ ಬಿಫೋರ್ಗೆ. ಅವನು ಮಡ್ರಾಸಲ್ಲಿ ಡ್ಯಾನ್ಸ್ ಮಾಸ್ಟರ್ ಹತ್ರ ಹೋಗಿ, ಅಲ್ಲ ಅವ್ನು ಇನ್ಸ್ಟಿಟ್ಯೂಟ್, ಮೆಡ್ರಾಸ್ ಇನ್ಸ್ಟಿಟ್ಯೂಟ್. ಅವನು ಆನಂದ್ ಇದು ಪಿಕ್ಚರ್ಗೆಲ್ಲ ಪ್ರಾಕ್ಟೀಸ್ ಮಾಡಿಕೊಂಡು ಅವ್ನಿಗೇನು ಟಪ 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 ಅಂತ ಮಾಡ್ಬಿಡೋನು, ಪಾದರಸ ಥರ. ನಮಗೆ ಬರ್ತಿರ್ಲಿಲ್ಲ, ನಾವು ಸುತ್ತಾಡ್ತಿದ್ವಲ್ಲ ಅಲೆಮಾರಿಗಳು, ನಾವು ಇದೆಲ್ಲ ಆಸಕ್ತಿ ಇರಲಿಲ್ಲ. ಎಲ್ಲ ಹೊಸ ಎಂಟ್ರಿ ಬೇರೆ, ಫಸ್ಟ್ ಪಿಕ್ಚರ್ ಬೇರೆ. ಬಟ್ ಫಿಯರ್ ಏನಾಗಲಿಲ್ಲ. ಫಸ್ಟ್ ಫಿಯರ್ ಆಗಿದ್ದು ಕ್ಯಾಮ್ರಾ ಮುಂದೆ ತೋರಿಸಿದಾಗ ಅಪ್ಪಾಜಿ ಇದ್ದಾರಲ್ಲ ಮಾತ್ರ ನಾ ಅವ್ರಿಗೋಸ್ಕರ ಇದ್ರಿದ್ದು. ಬಟ್ ಕ್ಯಾಮ್ರಾ ಸೌಂಡ್ ಸೌಂಡ್ ಬರೋದು, ನೆಗೆಟಿವ್ ಇದು ರೋಲ್ ಓಡ್ತದಲ್ಲ ಆ ಸೌಂಡ್ ಬರೋದು, ಆ ಸೌಂಡ್ಗೋಸ್ಕರ ಎದುರ್ಕೊಂತಿದ್ವಿ ಅಷ್ಟೇ. ಆಮೇಲೆ ಒಂದು ದಿವಸ ಕರೆದ್ರು ಅಪ್ಪಾಜಿ, ನಾನು ಎಲ್ಲ ಬೇವು ನರ್ವಸ್ ಆಗೋದಲ್ಲ, ಕರೆದು ನನಗೆ, ಯಾಕಪ್ಪ ಏನಕ್ಕೆ ಏನು ಯೋಚನೆ ಮಾಡಬೇಡ, ಅದು ಶಬ್ದ ಬರೋದನ್ನ ಮರ್ತುಬಿಡು. ಒಂದು ಅದು ಅವತ್ತು ಪಬ್ಲಿಕ್ಕಲ್ಲಿ ಶೂಟಿಂಗ್ ನಡೀತಾಯಿತ್ತು, ಅಲ್ಲಿ ಯಾರು ಇಲ್ಲ ಅಂತ ಅನ್ಕೋಕಂದ ನೀನು ನಿನ್ನ ಆರ್ಟಿಸ್ಟು ಶಿವಣ್ಣ, ನೀನು ಮಾತಾಡ್ತಿದ್ದಲ್ವಾ, ಇಬ್ಬರೇ. ಇದು ಈ ಪಕ್ಕದಲ್ಲಿ ಯಾರು ಕೋ ಆರ್ಟಿಸ್ಟ, ಅವ್ರನ್ನ ಮಾತ್ರ. ಇಷ್ಟೇ ನಿನ್ನ ಮೈಂಡಲ್ಲಿರಬೇಕು. ಪಬ್ಲಿಕ್ ನೋಡ್ತಾ ಇದೆ, ಅವ್ರು ಅದು ಮಾತಾಡಿದ್ದು ಯಾವುದನ್ನು ತಲೆ ಕೆಡ್ಸ್ಕೊಬೇಡ ಅಂದರು. ಫಸ್ಟ್ ಟೈಮ್ ಆ ಮಾತು ಹೇಳಿದ್ದು ನನಗೆ ಪಟ್ ಅಂತ ಹಿಡ್ಕೊಂಬಿಟ್ಟೆ. ಕರೆಕ್ಟ್ ಅವ್ರು ಹೇಳಿದ್ದು ನಮ್ಗೆ ಕಾನ್ಷಿಯಸ್ ಆಗುತ್ತೆ. ಈಗ ಅಲ್ಲಿ ಯಾರೋ ಅವನೇನೋ ಮಾತಾಡ್ತಾರೆ, ಏನೋ ಕೂಗ್ತಿರ್ತಾರೆ, ಏನೋ ಇದು ಮಾಡ್ತಾನೆ, ಅದು ಕಾನ್ಷಿಯಸ್ ಆಗುತ್ತೆ. ಕಾನ್ಷಿಯಸ್ ಮಾಡ್ಕೊಬೇಡ, ನಿನ್ನ ಪಾಡಿಗೆ ನೀನು ಆರಾಮಾಗಿರು ಅನ್ನೋದು ಹಿಡ್ಕೊಂಡಲ್ಲಿ. ಒಳ್ಳೆ ಅಡ್ವೈಸ್ ಅಪ್ಪಾಜಿ. ಫಸ್ಟ್ ಪಿಕ್ಚರ್ ಮಾತ್ರ ಅಯ್ಯೋ ಅಪ್ಪ, ಆಮೇಲೆ ಸ್ಕ್ರೀನ್ ಮೇಲೆ ಬಂತು, ನಮಗೆ ಗೊತ್ತೇ ಇಲ್ಲ ಆ ಥರ ಹಿಟ್ ಆಗುತ್ತೆ ಪಿಕ್ಚರ್ ಅಂತ. ಆನಂದ್ ವಾಸ್ ಬೆಸ್ಟ್ ಫಿಲ್ಮ್ ಇನ್ ದ ಇಂಡಸ್ಟ್ರಿ. ನನಗೆ ನಮ್ಗೆ ಎಂಟ್ರಿ ಕೂಡ ಬೆಸ್ಟ್ ಎಂಟ್ರಿ ಅಂತ ಹೇಳ್ಬೋದು. ಒಂದು ಮುತ್ತಿನ ಕತೆ ಮತ್ತೆ ಪುಷ್ಪಕ ವಿಮಾನ, ಅದಕ್ಕೂ ಎಲ್ಲ ನೀವೇ ವರ್ಕ್ ಮಾಡಿರೋದು. ಆ ಎಕ್ಸ್ಪೀರಿಯನ್ಸ್ಗಳು ಹೇಗಿತ್ತು ಸರ್? ಪುಷ್ಪಕ ವಿಮಾನ ಮಾತ್ರ ವಂಡರ್ಫುಲ್ ಎಕ್ಸ್ಪೀರಿಯೆಂಟ್. ಅದಂದರೆ ನಮಗೆ ಡೇ ನೈಟ್ ಶೂಟಿಂಗ್ ಇರೋದು. ಬಟ್ ಕಮಲ್ ಅವರು ಏನಂದರೆ ಅವರು 6 o'clock ಮೇಲೆ ಮಾಡ್ತಿರ್ಲಿಲ್ಲ ಒಂದೊಂದ್ಸಲಿ. ನೈಟ್ ಶೂಟಿಂಗ್ ಆದರೆ ಮಧ್ಯಾಹ್ನ ಮೇಲೆ ಬರೋರು, ಸ್ವಲ್ಪ ಲೇಟಾಗಿ ಬರೋರು, ಬಂದು ಆಮೇಲೆಲ್ಲ ಮಾಡಿ ಫಿನಿಶ್ ಮಾಡಿ ಕೊಟ್ಟೋಗೋರು. ಅವರು ಅವ್ರೊಂಥರ ಟೆಕ್ನಿಕಲ್ ನಾಲೆಜ್ ಅವ್ರಿಗೆ, ಇದೆಲ್ಲ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಅಂತ. ಅದು 4S ಬಗ್ಗೆ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿದೆ. ಮೊನ್ನೆಗೆ ಬರೋ ನಾಗರ ಇದೆ, ಅದು ಬೇರೆ ಸರ್, ಇದು ಲೇಟೆಸ್ಟ್ ನಾಗರ 4S ಅಂತ ಹೇಳಿದೆ. ಅದರಲ್ಲಿ 2 ಮೈಕ್ ಇದೆ, 2 ಕೇಬಲ್ ಕೊಟ್ಟಿದ್ದಾನೆ, ಲೆಫ್ಟು ರೈಟು. ಅವ್ರು ತುಂಬ ಇಂಟ್ರೆಸ್ಟ್ ಆದರು, ಏನು ಇದೆಲ್ಲ ಈ ಥರ ಟೆಕ್ನಾಲಜಿ ಬಂದಿದೆಯಲ್ಲ ಅಂತ ಖುಷಿಪಟ್ಟರು. ಆಮೇಲೆ ಅವಾಗ ತಾನೇ ಐರಿ3 ಇವೆಲ್ಲ ಬಂದಿತ್ತು, ಆವಾಗ ಅದನ್ನು ನೋಡಿದ್ರು. ಆಮೇಲೆ ದೊಡ್ಡ ಲೈಟು, ಅದು multi-20 HM ಲೈಟ್ ಇವೆಲ್ಲ ಬಂದಿತ್ತು ಅವಾಗ. ಆ ಟೈಮಲ್ಲಿ ಅದು ನೋಡಿದ್ರು, ಅದನ್ನೆಲ್ಲ ಕೇಳಿಸ್ಕೊಂಡು ಅದನ್ನೆಲ್ಲ ಅರ್ಥ ಮಾಡಿಕೊಂಡ್ರು. ಬೀಯಿಂಗ್ ಆ್ಯನ್ ಇಂಡಸ್ಟ್ರಿಲಿ ಒಬ್ಬ ಆ್ಯಕ್ಟರ್ ಎಲ್ಲನೂ ಅರ್ಥ ಮಾಡ್ಕೋಬೇಕು ಅನ್ನೋದನ್ನ ನಾನು ಅವ್ರ ಹತ್ರ ಕಲಿತೆ. ಅಂತ ವಂಡರ್ಫುಲ್ ಎಕ್ಸ್ಪೀರಿಯೆನ್ಸ್ ಅವ್ರ ಹತ್ರ, ಅಂದರೆ ವೆರಿ ಜೆಂಟಲ್ಮ್ಯಾನು. ಅದಾದಮೇಲೆ ಒಂದು ಮುತ್ತಿನ ಕತೆ ಪೂರ್ತಿ ಮಂಗಳೂರು
ಓಕೆ ಹಾಂ ಮಂಗಳೂರು ಶೂಟಿಂಗ್. ಆಗ ನನ್ನ ಲವ್ ಬೇರೆ ನಡೀತಾ ಇತ್ತು. ಓಕೆ. ಈ ಕಡೆ ಲವ್, ಆ ಕಡೆ ನೋವು. ಒಂದು ಮುತ್ತಿನ ಕತೆ ಶುರು ಆಯಿತು, ಅದ್ರ ಜೊತೆಗೆ ನಿಮ್ಮ ಕತೆನೂ ಕೂಡ ಶುರು ಆಯಿತು. ಹೌದು. ಎರಡೂ ಹೇಳ್ಬೇಕು ಇವಾಗ. ಎರಡು ಬ್ಯಾಲೆನ್ಸ್ ಮಾಡಿ ಹೇಳ್ತೀನಮ್ಮ. ಏನಂದರೆ ಫಸ್ಟು ನಾನು ಶೂಟಿಂಗ್ ಸ್ಟಾರ್ಟ್ ಆಯಿತು. ಹಾಂ. ನಾನು ಹೊರಡೋ ಟೈಮಲ್ಲಿ ಅವಾಗ ಫೋನೆಲ್ಲ ಇಲ್ಲ. ಹೌದು ಹೌದು. ಅವಾಗ ಪೇಜರ್ ಇತ್ತು. ಪೇಜರ್ ಓನ್ಲಿ ಮೆಸೇಜ್, ಪೇಜರ್ ಮೆಸೇಜ್ ಬರ್ತಾಯಿತ್ತು ಆಗಷ್ಟೇ. ಅದು ಇತ್ತ ನನಗೆ ಜ್ಞಾಪಕ ಇಲ್ಲ. ಪೇಜರಲ್ಲಿ ಬರ್ತಿತ್ತು, ನೀವು ಆಮೇಲೆ ಫೋನ್ ಮಾಡಿ ಮಾತಾಡಬೇಕಾಗಿತ್ತು. ಅದು ಓನ್ಲಿ ಪಿಪ್ ಅಂತ ಒಂದು ಸೌಂಡ್ ಬರೋದು ಅಷ್ಟೇ. ಅವಾಗ ಫೋನ್ ಇತ್ತು. ಫೋನ್ ಬಂದರೆ ನಮ್ಮ ರೂಮ್ಗೆ ಹೋಗಿ ಮಾಡಬೇಕು. ಇಲ್ಲಿ ಸ್ಪಾಟಲ್ಲಿ ಯಾವ ಫೋನ್ ಇಲ್ಲ, ಏನಿಲ್ಲ. ಸರಿ ಬಂದ್ವಿ. ನೈಟ್ ಬಂದು ಎಲ್ಲ ಮಂಗಳೂರಿಗೆ ಸೇರಿದ್ವಿ. ಸೇರಾದ್ಮೇಲೆ ಬೆಳಿಗ್ಗೆ ಶೂಟಿಂಗ್ ಹೋಗ್ಬೇಕು. ಹೋಗ್ತೀನಿ, ಯಾರು ಡೈರೆಕ್ಟ್ರು ಗೊತ್ತಿಲ್ಲ. ಅವಾಗಲೇ ಹೇಳ್ಬಿಟ್ರು ನನಗೆ, ಶಂಕರಣ್ಣನೇ ಡೈರೆಕ್ಟ್ರಪ್ಪ ಅಂದರು. ನನಗೆ ಭಯ ಶುರು ಆಗಾಯಿತು. ಪುಕ್ಕ ಪುಕ್ಕ ಅಂತ ಇದೆ. ಯಾಕಂದರೆ ನಮ್ಗೆ ಸಂಕೇತದಲ್ಲಿ ಗುರುಗಳವರು. ಅವಾಗ ಅವರು ರೆಕಾರ್ಡಿಂಗ್ ಸ್ಟುಡಿಯೋ ಮಾಡಿದರು. ಸರಿ ಬಂದೆ, ಹೋದೆ. ಫಸ್ಟ್ ಡೇ ಶೂಟಿಂಗು ಬಂದೆ, ನಮಸ್ಕಾರ ಮಾಡ್ಕೊಂಡೆ, ಎಲ್ಲ ಆಯಿತು. ಏಯ್ ಬಾಲು, ಐ ವಾಂಟ್ ಆಲ್ ಸೌಂಡ್ಸ್ ಅಂದರು. ವಾಟ್ ಸೌಂಡ್ ಸರ್ ಅಂದೆ. ಆಲ್ ಸೀಶೋರ್ದು ಏನೇನು ಬರುತ್ತೆ ಅದರಲ್ಲೊಂದು ಚಿಕ್ಕ ಚಿಕ್ಕ ಹುಳಗಳೆಲ್ಲ ಇದು ಮಾಡುತ್ತೆ, ಎಲ್ಲ ಬೇಕು. ಆಮೇಲೆ ನೈಟ್ ಶಾಟಲ್ಲಿ ಆ ವೇವ್ ಸೌಂಡ್ ಬೇಕು, ಏನೇನೋ ಹೇಳ್ಬಿಟ್ರು. ಒಂದು ಇಷ್ಟುದ್ದ ಲಿಸ್ಟ್ ಕೊಟ್ಬಿಟ್ರು ನನಗೆ ಬರ್ತಾ ಇದ್ದಂಗೆ. ಸರ್ ನಾನು ಶ್ರೀಧರ ಹುಡುಗನಿಗೆ ಹೇಳ್ದೆಲ್ಲೋ, ಇವತ್ತೊಂದು ದಿವಸ ನೋಡಿ ಬೇಗ ಬಿಟ್ಟರೆ ನೈಟು ನಿನ್ನ ಮನೆ ರೂಮ್ಗೆ ಹೋಗೋದು ಬೇಡ, ಇದೆಲ್ಲ ಶೂಟ್ ಮಾಡ್ಕೊಂಡು ಒಂದೇ ಸಲ ಹೋಗ್ಬೇಡ. ನಾನು ಅವನು ಎಣ್ಣೆ ಮಾಸ್ಟ್ರು. ಹೇಳೋಣ ಆಮೇಲೆ ನೋಡ್ಕೊಳ್ಳಿ, ಹಂಗೆಲ್ಲ ಮಾಡಬಾರ್ದು. ಅಣ್ಣ ಹೇಳಿದ್ಮೇಲೆ ಮುಗೀತು. ಯಾಕಂದರೆ ಶಂಕರಣ್ಣ ಹೇಳಿದ್ಮೇಲೆ ಇನ್ನು ಅಪ್ಪಾಜಿನೂ ಇದ್ದಾರೆ, ಗೊತ್ತಾದರೂ ಓದಿತೀನಿ ನನ್ನ ಮಗನೇ, ಫಸ್ಟ್ ಇದು ಮಾಡ್ಬಿಡ ಬಾರ ಅಂತ ಕರ್ಕೊಂಡೋಗ್ರೆ. ಹೋದರೆ ನೈಟು ಒಳಗಡೆ ಶೀಶೋರ್ ಒಳಗೆ ಹೋಗ್ತಾ ಇದ್ವಿ. ಆ ವೇವ್ ಸೌಂಡ್ಸು, ಆ ಚಿಕ್ಕ ಚಿಕ್ಕ ಹುಳಗಳು ಇದು ಮಾಡೋದು ಎಲ್ಲ ಸೌಂಡ್ ಸಿಕ್ತು. ಆಮೇಲೆ ಗಾಳಿದು ಅಷ್ಟೇ, ಕೆಲವು ಕಡೆ ಆ ಗಾಳಿ ಸೌಂಡಿಗೆ ಕರೆಕ್ಟಾಗಿ ವಿಂಡ್ ಸೌಂಡೇ ತೆಗೆದಿದೆ. ತೆಗೆದು ಎಲ್ಲ ತಗೊಂಡೋಗಿ ನೆಕ್ಸ್ಟ್ ಡೇ ಶೂಟಿಂಗ್ ಬಂದರು. ಸಾರ್ ನೋಡಿ ಸರ್, ನಮ್ಗೆ ಇದು ಗೊತ್ತೇ ಇಲ್ಲ, ನ್ಯಾಚುರಲಿ ರೆಕಾರ್ಡ್ ಮಾಡಿ ಹಾಕಿರೋದು ಗೊತ್ತೇ ಇಲ್ಲ. ಕೇಳಿ, ಅದು ಆ್ಯಕ್ಚುಲಿ ಸ್ಟೀರಿಯೋ ಅಲ್ಲ. ಹಂಗೆ ವೇ ಬಂದು ಚಳಕ್ ಅನ್ನೋದು, ಆ ತುಡಿಯಲ್ಲಿ ಇನ್ನೊಂದು ಮೈಕ್ ಇರ್ತದೆ, ಆ ಸೌಂಡ್ ಹೋಗೋದು. ಎಲ್ಲ ರೆಕಾರ್ಡ್ ಮಾಡಿ ಶಂಕರಣ್ಣನ ಕೊಟ್ಟೆ. ನೆಕ್ಸ್ಟ್ ಡೇ ಶೂಟಿಂಗಲ್ಲಿ ತಬ್ಕೊಂಬಿಟ್ರು, ಬಾಚಿ ತಬ್ಕೊಂಬಿಟ್ರು. ಏನಯ್ಯ ಇಷ್ಟು ಇಂಟ್ರೆಸ್ಟ್ ನಿನಗೆ ಅಂದೆ. ಇಲ್ಲ ಸರ್, ನೀವು ಕೇಳಿದ್ರಲ್ಲ ಸರ್, ಅದಕ್ಕೆ ತಂದುಕೊಟ್ಟೆ ಅಂತ ಹೇಳಿದೆ. ಅದಾದಮೇಲೆ ಅಪ್ಪಾಜಿಗೆ ಹೇಳ್ತಾ ಇದ್ದು ದೊಡ್ಡವ್ರಿಗೆ. ಒಂದ್ಸಲ ಅಪ್ಪಾಜಿ ಏನು ಮಾಡೋದ್ರೆ, ಇದೇ ಪಿಕ್ಚರ್ ಡಬ್ಬಿಂಗ್ ಟೈಮಲ್ಲಿ ಅಪ್ಪಾಜಿ, ಇದೆಲ್ಲ ಏನಕ್ಕೆ ರೆಕಾರ್ಡ್ ಮಾಡ್ತೀವಿ, ಚೆನ್ನಾಗಿದೆ ಅಲ್ಲ ಬಿಡ್ರಿ. ಇಲ್ಲ ಅಪ್ಪಾಜಿ, ಬಾಲು ಆ ಥರ ರೆಕಾರ್ಡ್ ಮಾಡೋಣ ಅಂತ ಹೇಳಿದ್ರು. ಖುಷಿ ಆಗ್ಬಿಟ್ರಂತ ಅವರು. ಅಷ್ಟು ಚಂದ. ಅಲ್ಲಿಂದ ಮಾತಾಡ್ಕೊಂಡು ಹಿಂಗೆ ಇಟ್ಟಿದ್ದೀನಿ ಮೈಕ್, ಇನ್ನೊಂದು ಮೈಕ್ ಅಲ್ಲಿ ಅವ್ನ ಕೈಲಿ ಕೊಟ್ಬಿಟ್ಟೆ. ಒಂದು ಮೈಕ್ ನಾನು ಹಿಡ್ಕೊಂಡಿದ್ದೀನಿ ಹಿಂಗೆ, ಇನ್ನೊಂದು ಮೈಕ್ ಅವ್ನಿಗೆ ಕೊಟ್ಬಿಟ್ಟೆ. ಇಲ್ಲಿ ಅಪ್ಪಾಜಿ ಮಾಡ್ಕೊಂಡು ಅಲ್ಲಿ ಹೋಗ್ಬಿಟ್ಟು ಇವನ ಹತ್ರ ಇದು ಮಾಡ್ತಾರೆ. ಅವೆಲ್ಲ ದೊಡ್ಡ ದೊಡ್ಡ ಆ್ಯಕ್ಟರ್ಸ್ ಅವಾಗ ಜೊತೆ ಮಾಡಿದ್ದು. ಇಲ್ಲಿಂದ ಈ ವಾಯ್ಸ್ ಹೆಂಗೆ ಕ್ಯಾಚ್ ಆಗುತ್ತೆ, ನಾನು ಏನು ಮಾಡಿದೆ, ಇಲ್ಲ ಅಲ್ಲೊಂದು ಮೈಕ್ ಇಟ್ಕೊಂಬಿಡ. ಸೊ ಇಲ್ಲಿಂದ ಅಪ್ಪಾಜಿ ಅಲ್ಲಿ ಹೋದಾಗ ಅಲ್ಲಿ ಆ ಮೈಕ್ ಕ್ಯಾಚ್ ಆಗುತ್ತೆ ಅಂತೇಳಿ ಐಡಿಯಾ ಕೊಟ್ಬಿಟ್ಟು ಅವನಿಗೆ. ಎಲ್ಲ ಆಗೋಯ್ತು. ಸೌಂಡ್ ಕೇಳಿದ್ರೆ ಅಪ್ಪಾಜಿ ಖುಷಿ ಆಗ್ಬಿಟ್ರು. ಅದು ಆ ಟೈಮಲ್ಲಿ ಆ ಇಂಟ್ರೆಸ್ಟ್ ಇದ್ರ ಮೇಲೆ ಕಲಿಯೋಕ್ಕೆ. ಇಷ್ಟೊತ್ತು ನಮ್ಮ ಜೊತೆ ಕೂತ್ಕೊಂಡು ನಿಮ್ಮ ಟೈಮ್ನ ಕೊಟ್ಟು ಮಾತಾಡಿದ್ದಕ್ಕೆ ತುಂಬ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಸೊ ವೀಕ್ಷಕರೇ, ನೋಡಿದ್ರಲ್ಲ ನಮ್ಮ ಬಾಲರಾಜು ಸರ್ ಅವರ ಮೊದಲನೇ ಸಿನಿಮಾ ಯಾವುದು, ಮತ್ತು ಅವರು ಧ್ವನಿ ಮುದ್ರಕನಾಗಿ ಯಾವ್ಯಾವ ರೀತಿ ವರ್ಕ್ ಮಾಡಿದ್ರು, ಯಾವ್ಯಾವ ಸಿನಿಮಾದಲ್ಲಿ ವರ್ಕ್ ಮಾಡಿದ್ರು ಅಂತ ನಾವು ತಿಳ್ಕೊಂಡಿದ್ದೀವಿ. ನಾನಂತೂ ಈ ಸಂಚಿಕೆನ ತುಂಬಾ ಎಂಜಾಯ್ ಮಾಡಿದೆ, ನೀವು ಕೂಡ ಎಂಜಾಯ್ ಮಾಡಿದ್ದೀರಾ ಅಂತ ಅನ್ಕೊತಿದ್ದೀನಿ. ಹಾಗಾದರೆ ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ ಉದ್ಯಾ ಕಾಮಿಡಿ ನೋಡ್ತಾ ಇರಿ, ನಗ್ತಾ ಇರಿ. ಸ್ಪಾಟ್ಲೈಟ್.